ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬ್ರೆಡ್ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ರೆಡ್ ಪಿಜ್ಜಾ ಮಾಡ್ಕೋಬೇಕಾದ್ರೆ ಓವನ್ನೇ ಬೇಕಂತ ಏನಿಲ್ಲ, ಆರಾಮ್ಸೆ ನಾವು ತವಾದಲ್ಲಿ ಕೂಡ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲೇದಾಗಿ ನಮಗೆ ಬ್ರೆಡ್ ಸ್ಲೈಸಸ್ ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಪಿಜ್ಜಾ ಟಾಪಿಂಗ್ ಅಂತ ಸಿಕ್ಕುತ್ತೆ, ನಾನು ಅದು ತೊಗೊಂಡಿದ್ದೀನಿ. ನಿಮಗೆ ಎಲ್ಲ ಕಡೆನೂ ಪಿಜ್ಜಾ ಟಾಪಿಂಗ್ ಸಿಕ್ಕುತ್ತೆ ನೋಡಿ, ಈ ಥರ ಸಣ್ಣ ಸಣ್ಣ ಶಾಷೆಗಳಲ್ಲಿ ಸಿಕ್ಕುತ್ತೆ. ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ಚೀಸ್ ತೊಗೊಂಡಿದ್ದೀನಿ, ಆನಿಯನ್, ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಇಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ. ನಾನು ಗೀ ತೊಗೊಂಡಿದ್ದೀನಿ, ಗೀ ಬದಲಾಗಿ ನೀವು ಬಟರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ನಾನು ಒರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಈಗ ನಾನು ಟಾಪಿಂಗ್ ಇದಕ್ಕೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ನಾನು ಈ ಬ್ರೆಡ್ ಸ್ಲೈಸ್ಗೆ ಸ್ವಲ್ಪ ಗೀನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಗೀ ಬದಲಾಗಿ ಬಟರ್ನ ಅಪ್ಲೈ ಮಾಡ್ಕೋಬೋದು. ಸೊ ಇದನ್ನೀಗ ಉಲ್ಟಾ ತಿರ್ಗಿಸ್ಬಿಡೋಣ. ಇಲ್ಲೂ ಒಂದು ಚುಕ್ಕಿನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾವೇನು ಪಿಜ್ಜಾ ಟಾಪಿಂಗ್ನ ತೊಗೊಂಡಿರ್ತೀವಲ್ಲ ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಒಂಚೂರು ನಾನು ಚೀಸ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೀವು ಏನೇನು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿರ್ತೀರೋ ವೆಜಿಟೇಬಲ್ಸ್ನ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಕ್ಯಾಪ್ಸಿಕಮ್, ಹಾಗೆ ಒಂಚೂರು ಆನಿಯನ್, ನೆಕ್ಸ್ಟು ಮತ್ತು ಚೀಸ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಎರಡು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಸೊ ಇದನ್ನು ನಾವೀಗ ತವ ಮೇಲಿಟ್ಟು ನೆಕ್ಸ್ಟ್ ಇವಾಗ ಇದನ್ನು ನಾವು ತವ ಮೇಲಿಟ್ಟು ನೀಟಾಗಿ
ರೋಸ್ಟ್ ಮಾಡ್ಕೊಂಬರೋಣ. ನೋಡಿ ಇದನ್ನ ತವ ಮೇಲೆ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನೊಂದು 5 ನಿಮಿಷ ಲೋ ಫ್ಲೇಮಲ್ಲಿ ನೀಟಾಗಿ ಕೆಳಗಡೆ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಬರೋಣ. ಇದನ್ನೀಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೇನೆ ಒಂದು 5 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಇದನ್ನ ರೋಸ್ಟ್ ಮಾಡ್ಕೊಂಬರೋಣ. ಫ್ರೆಂಡ್ಸ್ ನೋಡಿ ಇಲ್ಲಿ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಈ ಬ್ರೆಡ್ ಪಿಜ್ಜಾ ಮಾಡಿರೋ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.